ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಲು ಮಾಹಿತಿಯನ್ನ ನೀಡ್ತಾ ಇದ್ದ ದೇಶದ್ರೋಹಿಗಳು, ಇಬ್ಬರು ದೇಶದ್ರೋಹಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ ಇರಾನ್. ಇಸ್ರೇಲ್ ಬೇಹುಗಾರಿಕಾ ಸಂಘಟನೆ ಮೊಸಾದ್ಗಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇಬ್ರು. ಇರಾನ್ ನ್ಯಾಯಾಂಗದ ಸುದ್ದಿ ಪತ್ರಿಕೆ ಮಜಾನ್ನಿಂದ ಗಲ್ಲು ಶಿಕ್ಷೆ ಕುರಿತು ವರದಿ ಈಗ ಬರ್ತಾ ಇದೆ. ಮೊಸಾದ್ ಜೊತೆ ನಂಟು ಹೊಂದಿದ್ದ ಇಬ್ಬರು ಇರಾನ್ ಪ್ರಜೆಗಳು ಈಗಾಗಲೇ ಇರಾಕ್ನ ಕುರ್ದಿಶ್ ಪ್ರಾಂತ್ಯದಲ್ಲಿ ತರಬೇತಿಯನ್ನ ಪಡೆದು ಇರಾನ್ ಪ್ರಜೆಗಳು ಬಂದಿದ್ದಾರೆ. ಇರಾನ್ ದೇಶದ ಆಯಕಟ್ಟಿನ ಜಾಗಗಳ ಕುರಿತು ಮಾಹಿತಿಯನ್ನ ನೀಡಿ ದಾಳಿಗೆ ನೆರವನ್ನ ನೀಡ್ತಾ ಇದ್ದಾರೆ. ಬೇಹುಗಾರಿಕಾ ನೆರವು ನೀಡಿದ್ದ ಇಬ್ಬರು ಪ್ರಜೆಗಳಿಗೆ ಈಗ ಇರಾನ್ನಿಂದ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಲು ಮಾಹಿತಿಯನ್ನ ನೀಡ್ತಾ ಇದ್ರು ಇಬ್ರು ದೇಶದ್ರೋಹಿಗಳಿಗೆ ಈಗಾಗಲೇ ಇರಾನ್ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದಿಲೀಪ್. ದಿಲೀಪ್, ಈಗ ನೋಡ್ತಾ ಇರ್ಬೋದು ಮತ್ತೆ ಈಗ ಇರಾನ್ ಇಬ್ಬರಿಗೆ ಗಲ್ಲು ಶಿಕ್ಷೆಯನ್ನ ನೀಡಿರುವಂತದ್ದು, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದರೆ ಇರಾನ್ನಲ್ಲಿ ಒಂದು ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸಾದ್ ಏನಿದೆ ಅದು ತನ್ನ ಹಲವಾರು ಏಜೆಂಟ್ಗಳನ್ನು ಹೊಂದಿದೆ. ಈ ರೀತಿಯಾದಂಥ ಒಂದು ಸಂಪರ್ಕ ಜಾಲ ಏನಿದೆ, ತಮ್ಮ ಏಜೆಂಟ್ಗಳ ಸಂಪರ್ಕ ಜಾಲ, ಈ ಜಾಲದ ಮೂಲಕನೇ ಇರಾನ್ ಸೇನೆಯ ಮುಖ್ಯಾಧಿಕಾರಿಗಳಿರ್ಬೋದು ಮತ್ತು ಇರಾನ್ ಸರ್ಕಾರದ ಪ್ರಮುಖರಿರ್ಬೋದು ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿರುತ್ತೆ. ಇದೇ ರೀತಿಯಾದಂತಹ ಒಂದು ನಿಗಾ ಇಡೋದ್ರ ಮೂಲಕ ಏನೊಂದು ಇರಾನ್ನ ಸರ್ವಾಧಿಕಾರಿಯಾಗಿದ್ದಂತಹ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಹತ್ಯೆ ಮಾಡಲಾಗಿತ್ತು. ಅಯಾತುಲ್ಲಾ ಅಲಿ ಖಮೇನಿ ಯಾವ ಸಭೆಯಲ್ಲಿ ಎಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ನಿಖರ ಮಾಹಿತಿ ಪಡೆದು ಅವರ ಮೇಲೆ ಒಂದು ಏರ್ ಸ್ಟ್ರೈಕ್ ನಡೆಸಿ ಅವ್ರನ್ನ ಹತ್ಯೆ ಮಾಡಲಾಗಿತ್ತು. ಇದೇ ರೀತಿಯಾದಂತಹ ಒಂದು ಏಜೆಂಟ್ಗಳೇನಿದ್ದಾರೆ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಿ ಇರಾನ್ನ ಆಯಕಟ್ಟಿನ ಪ್ರದೇಶಗಳಲ್ಲಿ ಬಿಡಲಾಗಿರುತ್ತೆ. ಏನೊಂದು ಇರಾನ್ನ ಸೇನೆ ಇರ್ಬೋದು, IRGC ಇರ್ಬೋದು, ಸೇನೆಯ ಮುಖ್ಯ ಕಚೇರಿಗಳು, ಅದರ ಒಂದು ಬಂಕರ್ಗಳು, ಜೊತೆಗೆ ಏನು ಕ್ಷಿಪಣಿ ಸಂಗ್ರಹಾಗಾರಗಳು ಮತ್ತು ಡ್ರೋನ್ ಸಂಗ್ರಹಾಗಾರಗಳನ್ನು ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕಿ ಅದ್ರ ಮೇಲೆ ನಿಖರವಾದಂಥ ದಾಳಿ ಮಾಡೋಂಥ ಕೆಲಸವನ್ನು ಈ ಒಂದು ಇಸ್ರೇಲ್ ಮಾಡ್ತಾ ಬಂದಿದೆ. ಇಸ್ರೇಲ್ನ ಬೇಹುಗಾರಿಕಾ ಪಡೆಯಾದ ಮೊಸಾದ್ನ ಈ ಏಜೆಂಟ್ಗಳೇನಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಹತ್ಯೆ ಮಾಡುವಂಥ ಕೆಲಸ ಈ ಹಿಂದೆನೂ ಇರಾನ್ ಮಾಡಿತ್ತು. ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಇನ್ನಿಬ್ಬರು ಏಜೆಂಟ್ಗಳನ್ನು ಹತ್ಯೆ ಮಾಡಲಾಗಿದೆ, ಅವರನ್ನು ಗಲ್ಲು ಶಿಕ್ಷೆ ವಿಧಿಸಿ ಅವರನ್ನು ಕೊಲ್ಲಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.